ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಒಂದು ವಿಡಿಯೋ ಬಿಟ್ಟಿದ್ದಾರೆ ನಮ್ಮ ರೈತರು, ರೈತ ಸಂಘದವರು, ಅದರಲ್ಲೂ ಬೆಳಗಾವಿಯ ರೈತರ ಒಕ್ಕೂಟ. ಅದರಲ್ಲೇ ನಮ್ಮ ರೈತರು ಮಾತಾಡಿದ್ದಾರೆ ಸಾಕಷ್ಟು ವಿಷಯಗಳನ್ನು. ಅವುಗಳನ್ನೆಲ್ಲ ನೋಡಿ ನನಗನಿಸಿದ ಕೆಲವು ಮಾತುಗಳನ್ನು ತಮ್ಮೊಂದಿಗೆ ಹಂಚ್ಕೋಬೇಕಂತೇಳಿ. ಯಾಕಂದರೆ BDCC ಅಥವಾ DCC ಬ್ಯಾಂಕ್ ಅಥವಾ ಸಹಕಾರ ರಂಗದ ಮಧ್ಯವರ್ತಿ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್, ಇದು ರೈತರ ದಿನ. ಇದರಲ್ಲಿ ಎರಡು ಮಾತಲ್ಲಿ ಚರ್ಚೆನೇ ಇಲ್ಲ. PKPSಗಳು ರೈತರ ದಿನ, ಗ್ರಾಮ ಪಂಚಾಯತಿಗಳು ಅವು ರೈತರ ದಿನ. ಗ್ರಾಮಗಳಲ್ಲಿ ಮುಖ್ಯ ಉದ್ಯೋಗ ರೈತಾಪಿ. ಅದ್ರ ದುರಂತ ಏನಾಗಿದೆಪ್ಪ ಅಂತಂದರೆ ಇಲ್ಲಿ ರಾಜಕಾರಣಿಗಳು ಅದ್ರಿಗೆ ಎಂಟ್ರಿ ಆಗಿದ್ದಾರೆ, ಹೋಗಿದ್ದಾರೆ. ಈಗಾಗಲೇ ನೀವು ಎಷ್ಟೋ ಇಂಥ ವಿಡಿಯೋಗಳು ಮಾಡಿಬಿಟ್ರು ಅವ್ರಿಗೇನು ಕ್ಯಾರೆ ಅನ್ನೋ ಸ್ಥಿತಿಯೊಳಗೆ ಅವರಿಲ್ಲ. ನಾವು ರಿಕ್ವೆಸ್ಟ್ ಮಾಡಿದರೆ ಅವ್ರಿಗೆ ಜಾಸ್ತಿ ಅನ್ನೋದಿಲ್ಲ. ಯಾಕಂದರೆ ಅಧಿಕಾರದ ರುಚಿನ ಹೆಂಗದ ರೀ. ನಮ್ಮ ರೈತ ಮುಖಂಡರು ಪಾಪ ಅವ್ರು ಹೇಳ್ಕೊಳ್ಳೋದು ನೋಡಿದಾಗ ರಿಸರ್ವ್ ಬ್ಯಾಂಕ್ ಮನವಿ ಮಾಡ್ಕೊಂಡಿದ್ದಾರೆ, ಅದರಲ್ಲೇ ಮತ್ತೇನೋ ಮಾಡ್ಕೊಂಡಿದ್ದಾರೆ. ಏನೋ ಮಾಡಿರಿ, ಚೇಂಜ್ ಮಾಡಿರಿ, ನಮ್ಮಲ್ಲಿ ರಾಜಕೀಯ ಮಾಡಬೇಡ. ರಾಜಕೀಯ ಮಾಡಬೇಡ ಅನ್ನೋ ಪ್ರಶ್ನೆ ಇಲ್ಲ, ಮಾಡೇ ಬಿಟ್ಟಿದ್ದಾರೆ. ನಾವು ರಾಜಕೀಯ ಮಾಡಬೇಕಾಗಿದ್ದೀವಿ ಅಂತ. ರಾಜಕೀಯ ತಪ್ಪಿಲ್ಲ, ಅದು ನಮ್ಮಲ್ಲಿ ಒಗ್ಗಟ್ಟಿಲ್ಲ, ನಮ್ಮಲ್ಲಿ ತಿಳುವಳಿಕಿಲ್ಲ, ನಾವು ಬೆಳತೇ ಇಲ್ಲ. ನಮ್ಮ ರೈತರ ಒಂದು ಒಬ್ಬರಿಗೊಬ್ಬರು ಸಹಾಯ ಮಾಡೋಂಥ ಮನಸ್ಥಿತಿ ನಮ್ಮಲ್ಲಿಲ್ಲ. ಹೀಗಾಗಿ ಅವ್ರು ನಮ್ಗೆ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ನಿಮಗೂ ಗೊತ್ತದ, ರೈತರಿಗೆಲ್ಲ ನಿರಂತರ 1 ವರ್ಷ ದೆಹಲಿ ಪೌಡರ್ದಲ್ಲ ನಮ್ಮ ರೈತರು ಹೋರಾಟ ಮಾಡಿದರು. 750ಕ್ಕೂ ಹೆಚ್ಚು ಜನ ತಮ್ಮ ಜೀವನ ಕಳ್ಕೊಂಡ್ರು. ಪಡೆದದ್ದೇನು ಹಿಂದೆ ತಗೊಂಡಿದ್ದಾರೆ ಅಷ್ಟೇ ಮೋದಿ ಅವರು. ಆ 3 ಕಾಲೆ ಕಾನೂನುಗಳನ್ನು ಅದು ಪೂರ್ತಿ ರದ್ದಾಗಿಲ್ಲ. ಅವು ಯಾವ ಬೇಕಾದ್ರೆ ಮತ್ತೆ ಹೇಳ್ಬೋದು. ಮತ್ತು ನೀವು ಇಷ್ಟೆಲ್ಲ ಹೋರಾಟ ಮಾಡ್ತಾಯಿದ್ದೀರಿ, ಒಂದು ಬೆಂಬಲ ಬೆಲೆ ಕಾನೂನು ಆಗ್ತಾಯಿಲ್ಲ. ಕಾರಣ ಅಂದರೆ ನಿಮ್ಮಲ್ಲೂ ಒಗ್ಗಟ್ಟಿಲ್ಲ. ಊರಿಗೊಂದು ಸಂಘಗಳು, ಹಳ್ಳಿಗೊಂದು ಸಂಘಗಳು, ಅದರ ಅಧ್ಯಕ್ಷರು ತಮ್ಮದೇ ಆದ ಬೇಡಿಕೆಗಳು ಹೇಳ್ತಾ ನಾನು ಲೀಡರ ಅನ್ನುವಂಥ ಮನಸ್ಥಿತಿಗೆ ನಾವೆಲ್ಲ ಬಂದು ನಿಂತುಬಿಟ್ಟಿದ್ದೀವಿ ಇವತ್ತು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನಮ್ಮ ಶಕ್ತಿ ಏನು, ನಾವೇನು ಮಾಡಬೇಕು, ನಮ್ಮಲ್ಲಿ ಯಾರಲ್ಲೂ ಆ ತಿಳುವಳಿಕೆ ಇಲ್ಲ ಅಂದ್ರೆ ಒಡ್ಡಿಲ್ಲ, ಮನೋವೈಶಾಲ್ಯತೆ ಇಲ್ಲ. ಏನೋ ಒಂದು ಕಾಲದಲ್ಲಿ ಕರ್ನಾಟಕದಲ್ಲೇ ರುದ್ರಪ್ಪನಂಥವರು, ಬಾಬಾ ಗೌಡ್ರಂಥವರು, ನಮ್ಮ DM ನಂಜುಂಡಪ್ಪನಂಥವರು, ನಂಜುಂಡಯ್ಯನಂಥವರು, ಇವರೆಲ್ಲರೂ ಹೋರಾಟದಿಂದಾಗೆ ರೈತರು ಜಾಗೃತಿ ಮೂಡಿದ್ದೇನು ಸುಳ್ಳಲ್ಲ. ಅದರ ದುರಂತ ಅದನ್ನು ಒಡೆಯುವಲ್ಲಿ ಅವರು ರಾಜಕಾರಣಿಗಳು, ಇಲ್ಲಿಯ ವ್ಯಾಪಾರಸ್ಥರು ಅಥವಾ ಇಲ್ಲಿಯ ಬಂಡವಾಳಶಾಹಿಗಳು ಯಶಸ್ವಿ ಆಗಿದ್ದಾರೆ, ಮುಂದೆ ಯಶಸ್ವಿ ಆಗ್ತಾರೆ ಅವರು. ಯಾಕಂದ್ರೆ ನಮ್ಮಲ್ಲಿ ತಿಳುವಳಿಕೆ ಕಡಿಮೆ ಐತಿ, ಶಿಕ್ಷಣ ಇಲ್ಲ ನಮ್ಮಲ್ಲಿ. ಮತ್ತು ಯಾವ ಸರ್ಕಾರ ಬಂದರೂ ನಮಗೆಲ್ಲರಿಗೂ ಪೂರ್ಣ ಪ್ರಮಾಣದ ಶಿಕ್ಷಣವನ್ನು, ಹೈಯರ್ ಶಿಕ್ಷಣವನ್ನು ಯಾರೂ ಕೊಡೋದೇ ಇಲ್ಲ. ಯಾಕಂದ್ರೆ ನಾವು ಬಡವರು ಇದ್ದೀವಿ, ರೈತರು ಆವತ್ತು ದುಡ್ಡು ತಿನ್ನುವಂಥದ್ದು. ಮತ್ತು ನಿಮಗೆ ಗೊತ್ತಿರ್ಬೋದು, ಒಬ್ಬ ರೈತನ ದಿನದ ದುಡಿಮೆ ಬರೀ 27 ರೂಪಾಯಿ ಅಂತ ಪಾರ್ಲಿಮೆಂಟ್ ತಿಳ್ಕೊಂಡಂಥದ್ದು. ನಾವು ಕಬ್ಬು ಬೆಳಿತೀವಿ ಸಿಕ್ಕಾಪಟ್ಟೆ, ಒಂದು ಟನ್ನಿಗೆ ಬರೀ 2,500-3,000 ತೊಗೋತೀವಿ, ಖರ್ಚು 4,000 ಮಾಡ್ತೀವಿ. ಒಂದ್ಮೇಲೆ ಲೆಕ್ಕ ಮಾಡಿದ್ದೀವಿ ನಾವೇನು ಎಂದಾದರೂ. ನಾವು ನೀವು ಇದನ್ನು ಚಿಂತನೆ ಮಾಡಬೇಕಾದ್ರೆ, ಮರು ಚಿಂತನೆ ಮಾಡಬೇಕಾದ್ರೆ. ಈ DCC ಬ್ಯಾಂಕ್ ಅದ, ಈಗ ನೋಡ್ರಿ, ಅವ್ರಿಗೆ ಇವತ್ತು ಅಧಿಕಾರ ಅದ, ದುಡ್ಡು. ಹೌದು, BDCC ಬ್ಯಾಂಕಲ್ಲಿ ಸಿಕ್ಕಾಪಟ್ಟೆ 6,500 ಕೋಟಿ ರೂಪಾಯಿ ಹೊಡಿದೆ. ಅದಕ್ಕಾಗಿ ಎಲ್ಲ ಕೂಡ್ತಾ ಇದ್ದಾರೆ ಅವರು. ನಾವು ರೈತರು ಉಪಯೋಗ ಮಾಡ್ತೇವೆ, ನಾವು ಅವ್ರಿಗೆ ಹಂಚ್ತೀವಿ, ನಾವು ಅವ್ರಿಗಾಗಿ ಇದ್ದೀವಿ, ನಾವು ರೈತರು ಹೇಳ್ತಾ ಇದ್ದಾರೆ ಎಲ್ಲರೂ. ಎಲ್ಲಿ ಬೆಲ್ಲ ಇರ್ತದೆ ಅಲ್ಲಿ ಮುಖ್ಯರು ಅವ್ರು ಬರ್ತಾರೆ. ಆದರೆ ರೈತರಾದ ನಾವು ಏನು ಮಾಡ್ತಾ ಇದ್ದೀವಿ? ಮತ್ತು ನಮ್ಮಲ್ಲಿ ಯಾಕೆ ರಾಜಕೀಯ ಪ್ರಜ್ಞೆ ಬೆಳೀತಾ ಇಲ್ಲ? ಅದು ನಮ್ಮಲ್ಲಿ ಹೆಚ್ಚಿನ ಜನ ಅಶಿಕ್ಷಿತರಿದ್ದೀವಿ ನಾವು. ಈಗ ನೋಡಿರಿ, ನಾವು ಕಬ್ಬಿಗೆ ಇಷ್ಟು ದುಡಿತೀವಿ, ದುಡ್ಡು ಹಾಕ್ತೀವಿ, ನಮ್ಮ ಲೆಕ್ಕ ಇಲ್ಲ. ಎಷ್ಟಾಗ್ತದೆ ಭೂಮಿ ಸವಕಳಿ ಬಗ್ಗೆ ನಾವು ಲೆಕ್ಕ ಮಾಡೋದಿಲ್ಲ, ಗೊಬ್ಬರ ಎಷ್ಟಾಗಿದ್ದು ಲೆಕ್ಕ ಮಾಡೋದಿಲ್ಲ, ಅದು ಖರ್ಚು ಎಷ್ಟಾಗಿ ಲೆಕ್ಕ ಮಾಡೋದಿಲ್ಲ, ಸಗಣಿ ಗೊಬ್ಬರದ ಲೆಕ್ಕ ಮಾಡೋದು ಹೇಳಿಬಿಡ್ತೀವಿ ನಾವು. ರೊಟ್ಟಿ ದುಡ್ಡ್ಯಾಗ ರೊಟ್ಟಿ ಫುಲ್ ಇದ್ರೆ ಮುಗಿತಪ್ಪ ಮಾಡಿದ್ದೀರಿ. ಆದ್ರೆ ಯಾರು ಎಷ್ಟು ಊಟ ಮಾಡ್ತಾರೆ, ಏನು ಮಾಡ್ತಾರೆ, ಅದು ಬೆಳಿಬೇಕಾದ್ರೆ ಏನು ಖರ್ಚು ಆಯ್ತು, ಎಷ್ಟು ಅದು ಯಾರಾದ್ರೂ ಒಬ್ಬರು ರೈತರು ಮಾಡಿದ್ದ ನಾವು ನೋಡಿದ್ದೀವಿ, ಮಾತಾಡ್ತೀವಿ ನಾವೆಲ್ಲ. ಇದನ್ನು ಪ್ರತಿಯೊಬ್ಬರು ತಿಳುವಳಿಕೆ ಬರಬೇಕಿದ್ದು. ಕೆಲವೇ ಮಂದಿಗೆಲ್ಲ ಆ ಕೆಲವು ಬುದ್ಧಿವಂತರು ಏನು ಮಾಡ್ತಾರೆ, ಬಂದವ್ರು ನಾವು ಲೀಡರ್ ಅಂತೇಳಿ ಅವರ ಮುಂದೆ ನಿಂತ್ಕೊಂಡು ತಮ್ಗೆ ಏನು ಬೇಕಾದ್ರು ವ್ಯವಹಾರ ಮಾಡ್ತಾರೆ. ಇದು ರೈತರಲ್ಲೂ ಇದ್ದಾರೆ ಸಾಕಷ್ಟು ಜನ. ಇಲ್ಲಂತೀರಿ ನೀವು ಮುಖಂಡರಲ್ಲೇ. ಎಲ್ಲರಿಗೂ ಒಂದು ಅವ್ರ ಕುಟುಂಬ ಸಲುವಾಗಿ ಏನೋ ತಪ್ಪು ಮಾಡ್ತಾ ಇರ್ತಾರೆ. ಆ ತಪ್ಪನ್ನು ಹಿಡ್ಕೊಂಡು ರಾಜಕಾರಣಿಗಳು ಆಟ ಆಡಿಕೊಂಡು ಹೋಗ್ತಾರೆ. ಇದು ಯಾವಾಗ ಹೋಗೋದು ಅಂದರೆ ನಮಗೆಲ್ಲರಿಗೂ ಪೂರ್ಣ ಪ್ರಜ್ಞೆ ಬರಬೇಕು. ಪೂರ್ಣ ಪ್ರಜ್ಞೆ ಅಂದರೆ ನಮ್ಗೆ ಹೈಯರ್ ಶಿಕ್ಷಣ ಸಿಗಲೇಬೇಕು. ಆ ದಿಶೆ ನಾವು ಯಾವ ಹೋರಾಟವೂ ಇಲ್ಲ. ಮತ್ತು ನಾವು ಹೋರಾಟ ಮಾಡಿದರೆ ಇವ್ರು ಕೊಡೋದೂ ಇಲ್ಲ.
ನಾವು ಅಧಿಕಾರಕ್ಕೆ ಬಂದಾಗ ನಮಗೆ ಸಿಗುವಂಥ ವಿಷಯ. ಅದಕ್ಕೆ ಕಾಂಶಿರಾಮ್ರು ಹೇಳ್ತಾ ಇದ್ರು, ಅಧಿಕಾರ ತೊಗೊಂಡು ನಾವು ಬದಲಾವಣೆ ಮಾಡೋಣ ಅಂತೇಳಿ. ಅದು ಬಂದಾಗ ಅವರು ಅಧಿಕಾರ ತಪ್ಪಾಗಿ ಯೂಸ್ ಮಾಡಿದರು. ಕಾಂಶಿರಾಮ್ರು ಶಿಷ್ಯರು ಏನು ಮಾಡಿದ್ರು, ಮಾಯಾವತಿ ಅವರು ಅಧಿಕಾರ ಬಂದಾಗ ಬರೀ ಅಂಬೇಡ್ಕರ್ ಮೂರ್ತಿಗಳನ್ನು, ಆನೆಗಳನ್ನು ಮತ್ತೆ ತಾರ್ಬಿಟ್ಟು ಹೋಗಿಬಿಟ್ರು. ಕೇಜ್ರಿವಾಲ್ ಒಂದು ಅವಕಾಶ ಸಿಕ್ಕಿತ್ತು, ಏನೋ ಮಾಡ್ತಾನೆ ಅನ್ನೋದ್ರಾಗ ಅದು ಏನು ಸಿಕ್ಕೊಳೋದು ಮುರಿದು ಹೋಗಿಬಿಡ್ತು. ಚರಣಶಂಕರ್ ಬಂದರು, ನಮ್ಮ ದೇಶದ ಒಬ್ಬ ಏನಪ್ಪ ರೈತ ಮುಖಂಡ, ಆದರೆ ಅವ್ರಿಗೆ ಅಧಿಕಾರ ಸಿಗಲಿಲ್ಲ. ಉಳಿದವರು ರೈತರು ಬಂದಿದ್ದಾರೆ, ಆದರೆ ಅವರೆಲ್ಲರೂ ಇಲ್ಲಿಯ ಏನಪ್ಪ ದಲಾಲಿ ವ್ಯವಸ್ಥೆಯಲ್ಲಿ, ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ, ಕಾರ್ಪೊರೇಟ್ ವ್ಯವಸ್ಥೆಯಲ್ಲ ಅಡ್ಜಸ್ಟ್ಮೆಂಟ್ ಆಗಿ ಹೋಗ್ಬಿಟ್ಟಿದ್ದಾರೆ. ನಾವು ಮೆಜಾರಿಟಿ ಇದ್ದು ಸಹಿತ ನಾವೇನು ಮಾಡೋಕ್ಕೆ ಸ್ಥಿತಿ ಒಳಗಿಲ್ಲ. ನಾವು 70% ನಾವು ಜನ ಇದ್ದೀವಿ ರೈತರು, ಇದ್ದರೂ ನಮಗೆ ಅಧಿಕಾರ ಇಲ್ಲ. ನಮಗೆ ಕೇವಲ 35% ಬಂತಪ್ಪ ಅಂದರೆ ಟೋಟಲ್ ದೇಶದ ನಾವು ಅಧಿಕಾರ ಹಿಡಿತೀವಿ. 35% ಪಕ್ಕಡ್ಡಿಲ್ಲ ನಮ್ಮಲ್ಲೇ. ಯಾಕೆಂತಂದ್ರೆ ನಾವು ಇರೋದು 70%, ನಾವು 35-40% ಒಂದಾದ್ರೂ ಸಹಿತ ಈ ದೇಶದ ನಾವು ಹಿಡಿಬೋದು. ಇವತ್ತು ಏನು ರೀ ಮೋದಿ ಅವ್ರು ಹಿಡಿದಿದ್ದು ಅಥವಾ ಕಾಂಗ್ರೆಸ್ ಹಿಡಿದು ಎಷ್ಟು ಪರ್ಸೆಂಟೇಜ? 35-40% ಆದ ತಕ್ಷಣ ಅವ್ರು ಅಧಿಕಾರ ಹಿಡ್ಕೊಂಡ್ಬಿಡ್ತಾರೆ. ಅಷ್ಟು ಸಹಿತ ನಾವು ಒಗ್ಗಟ್ಟಿಲ್ಲ ನಮ್ಮಲ್ಲಿ. ಒಗ್ಗಟ್ಟು ಮಾಡ್ಬೇಕಲ್ಲ ನಾವು. ಈ ದೇಶದಲ್ಲಿ ಚಿಂತನೆ ಮಾಡಬೇಕು ವಿನಃ ಇವ್ರು ಯಾರೂ ಬದಲು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಬಂತಂದ್ರೆ ಇತಿಹಾಸದಲ್ಲೇ ಹಂಗೆ ಬದಲಾಗಿದ್ದಲ್ಲ, ಏನೋ ಒಂದು ಇತಿಹಾಸದಲ್ಲಿ ತಪ್ಪಿ ಬಂದಿತ್ತದು ಆಮ್ ಆದ್ಮಿ ಪಾರ್ಟಿ. ಅಲ್ಲೂ ಏನಾಗಿಬಿಡ್ತಪ್ಪ ಅಂದ್ರೆ ನಮ್ಮ ಕೇಜ್ರಿವಾಲ್ ತಿರುಳಾಗ ನನ್ನ ಬಿಟ್ಟು ಮತ್ತಾರು ಸೇರಿಕೊಂಡ ಅದು ಹಾಳಾಗಿ ಹೋಗ್ಬಿಡ್ತು. ರೈತ ಸಂಘಟನೆಗಳು ಆಗ್ತಾಯಿಲ್ಲ. ಎಲ್ಲರೂ ಬಂದವರು ನಮ್ಮ ಕೈಲೇ ಇರಲಿಲ್ಲ ಅಧಿಕಾರ ಮಾಡಲಿಕ್ಕೆ ಹೋಗ್ತಾರೆ. ಆಗ ಸಹಜವಾಗಿ ಅನುಕೂಲ ಆಗ್ತದೆ ಇಲ್ಲಿ ಬಂಡವಾಳಶಾಹಿಗಳಿಗೆ, ಇಲ್ಲಿ ವ್ಯಾಪಾರಿಗಳಿಗೆ, ಇಲ್ಲಿ ಕಾರ್ಪೊರೇಟ್ಗಳಿಗೆ ಯಾವ ರೀತಿ ನಿಮ್ಮ ಹಣಿಬೇಕಾದ್ರೆ ಎಷ್ಟಿದ್ದಾರೆ ಅವರೆಲ್ಲರೂ ಕೂಡ 10% ಒಳಗೆ ಇದ್ದಾರೆ. ಎಲ್ಲರೂ ಕೂಡಿದ್ರು 10% ಆಗುವುದಿಲ್ಲ. ಮತ್ತು ನೌಕರು ಕೂಡಿಸ್ಬೇಕು. ಎಲ್ಲರೂ ಕೂಡಿಸಿದಾಗ ಮಧ್ಯಮ ವರ್ಗ, ನೌಕರ ವರ್ಗ, ಶ್ರೀಮಂತರು ಎಲ್ಲರೂ ಕೂಡಿಸಿದಾಗ ನೀವು 10% ಆಗ್ಬೇಕಾದ್ರೆ ವಾದ್ಯಾಡಿ ಹೋಗ್ತಾರೆ. ನಾವು 70-75% ಇದ್ದೀವಿ ರೈತರು. ಇನ್ನುಳಿದವ್ರು ಎಲ್ಲರೂ ಕೂಡ್ಯಾರೆ, ದಲಿತರು, ರೈತರು, ಅದೇ ಕಾಲಕ್ಕೆ ನಮ್ಮ ಆದಿವಾಸಿಗಳು, ಮೈನಾರಿಟಿ, ಅಲ್ಪಸಂಖ್ಯಾತರು ಕೂಡಿದ್ರೆ ನಾವು 90% ಆಗ್ತೀವಿ. ಆದರೆ ಇದು ಆಗಾಗ ಕೊಡುವಲ್ರಿ ಅವ್ರು. ಆಗಾಗ ಕೊಡುವಲ್ರಂದ್ರೆ ಅನ್ನೋಕ್ಕಿದ್ರು ನಾವು ಆಗ್ತಾಯಿಲ್ಲ. ಯಾರು ಕೊಡೋದಿಲ್ಲ, ಅಧಿಕಾರ ಯಾರು ಬಿಟ್ಟು ಕೊಡೋದು ಜಗತ್ತಿನಲ್ಲಿ ಬಿಟ್ಟು ಕೊಡ್ತಾ ಇರ್ತಿದ್ರಿ. ಹೆಚ್ಚು 50% ಇದ್ದಾರೆ ಹೆಣ್ಮಕ್ಳು. ಇವತ್ತಿಗೆ ಬರೀ 33% ರಿಸರ್ವೇಷನ್ ಮಾಡ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ ಹೆಣ್ಮಕ್ಳಿಗೆ. ಕೇಳ್ತಾ ಇಲ್ಲ ಹೆಣ್ಮಕ್ಳು, ಕೊಡಪ್ಪ ನಮಗಂತೀರ. ಆ್ಯಕ್ಚುಲಿ 50% ಅದ, ಅವರು ಒಂದಾಗ್ತಾಯಿಲ್ಲ, ಹೆಣ್ಮಕ್ಳು ಒಂದಾಗ್ತಾಯಿಲ್ಲ, ರೈತರು ಒಂದಾಗ್ತಾಯಿಲ್ಲ. ಇದಕ್ಕೆಲ್ಲ ಕಾರಣ ಶಿಕ್ಷಣ ನಮ್ಮಲ್ಲಿಲ್ಲ. ಹೈಯರ್ ಎಜುಕೇಷನ್ ಎಂದೂ ನಿಮ್ಗೆ ಕೊಡೋದಿಲ್ಲ ಫ್ರೀಯಾಗಿ. ಮತ್ತು ಯಾವುದೇ ಇವತ್ತು ವೆಸ್ಟರ್ನೈಸ್ ಕಂಟ್ರಿ ನೋಡ್ರಿ ನೀವು, ಅಮೇರಿಕಾ ಇರ್ಬೋದು, ಇವತ್ತು ಯುರೋಪಿಯನ್ ದೇಶಗಳು ಇರ್ಬೋದು, ಜಪಾನ್ ಇರ್ಬೋದು, ಅಲ್ಲಿ ಶಿಕ್ಷಣ ಫುಲ್ ಅದ ರೀ. ಫ್ರೀ ತಮ್ಮ ಮಕ್ಕಳು ಕೊಡ್ತಾ ಇದ್ದಾರೆ, ಅವ್ರು ತಯಾರು ಮಾಡಿದ್ದಾರೆ. ಹೀಗಾಗಿ ಎಲ್ಲರೂ ಅಲರ್ಟ್ ಇರ್ತಾರೆ. ಒಂದು ಕಾರಣ ಬಂದ್ರೆ 108 ರೀತಿ ಚರ್ಚೆ ಮಾಡ್ತಾರೆ. ಹೀಗಾಗಿ ಅಲ್ಲಿ ಪ್ರಜಾಪ್ರಭುತ್ವ ಯಶಸ್ವಿಯಾಗ್ಯದ, ಜಪಾನ್ದಲ್ಲಿ ಯಶಸ್ವಿಯಾಗ್ಯದ, ಅದೇ ಕಾಲಕ್ಕೆ ಯುರೋಪಿಯನ್ ಯೂನಿಯನ್ದಲ್ಲಿ ಯಶಸ್ವಿಯಾಗ್ಯದ, ಅಮೇರಿಕಾದಲ್ಲೇ ಪ್ರಜಾಪ್ರಭುತ್ವ ಯಶಸ್ವಿಯಾಗ್ಯದ. ನಮ್ಮಲ್ಲೇ ಯಶಸ್ವಿ ಇಲ್ಲ ಆದಂಗೆ ಅನಿಸ್ತದ. ನಾವು ಒಂದಿಷ್ಟು ಹೌದಳೋದು ಅಂತೇಳಿ ಐತೆ ನಮ್ಮಲ್ಲಿ ಪ್ರಜಾಪ್ರಭುತ್ವ. ಆದ್ರೆ ಇಲ್ಲಿ ಇಂಡೈರೆಕ್ಟ್ ಡಿಕ್ಟೇಟರ್ಶಿಪ್ ಅದ. ಯಾರು ಬುದ್ಧಿವಂತರದ ನಮ್ಗೆ ಕಲಿಯೇ ಕೊಡ್ತಾ ಇಲ್ಲ, ಪೂರ್ಣ ಎಜುಕೇಷನ್ ಕೊಡಿಸ್ತಾ ಇಲ್ಲ. ನಾವಿವತ್ತು ಮಾತಾಡ್ತಾ ಇದ್ವಿ, ನಮ್ಮ ದಯವಿಟ್ಟು ಬಿಡ್ರಿ, ನಮ್ಮ BDCC ಬ್ಯಾಂಕ್ ಬಿಟ್ಕೊಡ್ರಿ. ಮತ್ತು ಧಾರವಾಡ ಬ್ಯಾಂಕರು ಈಗ ಹಿಡ್ಕೊಂಡು ಕೂತರು ಇವರೆಲ್ಲ. ಇಂಥ ಮಂದಿ ಬಂದವರೆಲ್ಲ ಪುಡಾರಿ ರಾಜಕೀಯ ನೀವು ಗಿರ್ತೀರಿ ಅವ್ರು. ಅಲ್ಲಿ ಟೀಕಾ ಮಾಡಿ ಏನು ಕೆಲಸ ಆಗೋದಿಲ್ಲ ನೀವು. ಯಾಕಂದ್ರೆ ಅವ್ರು ಅಷ್ಟು ಸುಲಭ ಬಿಟ್ಟು ಕೊಡೋದೇ ಇಲ್ಲ. ಶುಗರ್ ಫ್ಯಾಕ್ಟ್ರಿ ಮಾರಕರ ವಿಷಯ ಬಂತು ಅವ್ರು ಹೋದೇ ಬಿಟ್ಟಿರ್ತಾರೆ. ರೈತರು ಕಾಟದಾಗ ಹೊಡಿತಾರೆ, ಮತ್ತೊಂದ್ರೆ ಹೊಡಿತಾರೆ. ಮತ್ತು ನೀವು ಮೊದಲು ಕಬ್ಬು ಬೆಳೆದು ತಪ್ಪೈತಿ, ಅದು ಯಾರೂ ರೈತರು ಕೇಳಾಗ್ತಾ ಇರಲ್ಲ. ಯಾಕಂದ್ರೆ ಆ ಕಬ್ಬು ಹಾಕಿ ಬಂದುಬಿಟ್ಟು ಒಂದು ವರ್ಷನ ಆರಾಮ ಅಡ್ಡಾಡ್ತೀರಿ, 3 ವರ್ಷ ಕಸ ತೆಗೆದು ಬಿಟ್ಟಿವಪ್ಪ ಅಂದ್ರೆ ಅದು ಎಷ್ಟೆಷ್ಟು ಲಾಸ್ ಐತಿ, ಭೂಮಿ ಎಷ್ಟು ಲಾಸ್ ಐತಿ, ಯಾವ ರೀತಿಯಲ್ಲಿ ನಮ್ಮನ್ನು ಮೋಸ ಮಾಡ್ತಾರೆ, ಇದರ ಬಗ್ಗೆ ನಾವು ಯಾರೂ ಚರ್ಚೆ ಮಾಡ್ತಾಯಿಲ್ಲ. ಇದಕ್ಕೆ ಕಾರಣ ನಮ್ಮಲ್ಲಿ ಶಿಕ್ಷಣ ಇಲ್ಲ. ಶಿಕ್ಷಣ ಇದ್ದವರು ಸರಳವಾಗಿ ಹೊಂದಾಣಿಕೆ ಮಾಡ್ಕೊಂಡು ಹೋಗಿಬಿಡುತ್ತೆ. ಎಲ್ಲಿ ಬಂದು ಮಾಡೋದು ಕೊಡ್ತೀರಿ, ನಮ್ಮಷ್ಟು ನಾವು ಆರಾಮಿದ್ರೆ ಸಾಕಂತೇಳಿ. ಇಂಥ ಪ್ರಸಂಗರ ಮುಂದೆ ನೀವೇನೋ ಪಾಪ ಮಾಡಿಬಿಟ್ಟಿದ್ರಿ, ವಿಡಿಯೋ ನೋಡಿದ್ದೀವಿ. ಎಲ್ಲಿವರೆಗೆ ರೈತರು ಪ್ರಜ್ಞಾವಂತರಾಗಿ, ಬರೀ ಶಿಕ್ಷಣ ಒಂದಂತಲ್ಲ, ಶಿಕ್ಷಣ ಇಟ್ ಮೀನ್ಸ್ ಪ್ರಜ್ಞಾವಂತರಾಗಬೇಕು. ನಮಗೇನು ಲಾಸ್ ಆಯ್ತು ನಾವು ತಿಳ್ಕೊಬೇಕ್ರಿ. ಅಲ್ರಿ, ಒಂದು ಟನ್ ಕಬ್ಬಿಗೆ ನಾವು ಪ್ರತಿ ಟನ್ನಿಗೆ 1,000 ರೂಪಾಯಿ ಕಳ್ಕೊಳ್ತೀವಿ ಅಂದಾಗ ನಾವು ಸಾಲ ಬಿಟ್ಟು ಮತ್ತೆ ಮಾಡೋಕ್ಕೆ ಸಾಧ್ಯತೆ. ಈ ವರ್ಷ ಸಾಲ ಬಗೆಹರಿಸ್ತೀವಿ, ಮತ್ತು ಮುಂದಿನ ವರ್ಷ ಸಾಲ ತೆಗಿತೀವಿ. ಇದು ನಮ್ಮ ಪರಂಪರೆ. ಇದಕ್ಕೆ ಕಾರಣ ಅಂದ್ರೆ ನಾವು ಅಂತ ಹೇಳ್ತಾ BDCC ಬ್ಯಾಂಕ್ ಉಳಿಬೇಕಾಗಿದ್ರೆ ರೈತರೆಲ್ಲ ಒಂದಾಗೋದಷ್ಟಲ್ಲ, ಜ್ಞಾನಿಗಳಾಗಬೇಕು. ಪ್ರಜಾಪ್ರಭುತ್ವ ಅಳವಡಿಸೋ ಜೊತೆಗೆ ಜ್ಞಾನಿಗಳಾಗೋ ಜೊತೆಗೆ ಮನೋವೈಶಲ್ಯ ಬೆಳೆಸ್ಕೊಂಡು ಯಾರಾದರೂ ಇರಲ್ಲಪ್ಪ, ನಮ್ಮ ರೈತರು ಒಳ್ಳೇದು ಮಾಡೋಂಥವ್ರು ಇರಲಿ, ಅವರ ಲೀಡರ್ ಆಗಲಿ, ಅವರ ಪ್ರಧಾನಿ ಆಗಲಿ, ಮುಖ್ಯಮಂತ್ರಿ ಆಗಲಿ ಅನ್ನುವಂಥದ್ದು ಏನಾದರೂ ನಿಮ್ಮ ತಲೆಯಲ್ಲಿ ಬರ್ತಂದ್ರೆ ನಿಮ್ಮದು ತಲೆಯವರು ಯಾರೂ ಇಲ್ಲ. BDCC ಒಂದೇ ಯಾಕೆ ಎಲ್ಲ ಬ್ಯಾಂಕ್ಗಳು ಲಾಭದಾಗ ಬರ್ತಾವೆ. ಯಾಕಂದ್ರೆ ರೈತರು ಇರುವಂಥ ದುಡ್ಡನ್ನು ಯಾರೋ ಕಂಪ್ನಿಯವ್ರು ತೊಗೊಂಡು ಹೋಗ್ತಾರೆ ಸಾಲ.
ಯಾರು 80 ಕೋಟಿ ತೋತಾನೆ, 100 ಕೋಟಿ ತೋತಾನೆ, ಅಂಚೆ ಸೋತ್ರೆ ಒಬ್ಬರು ಮನುಷ್ಯಕೊಂಡು ತೊಗೊಂಡು ಹೋಗಿಬಿಡ್ತಾರೆ. ಅವ್ರು ಅನುಕೂಲ ಮಾಡ್ತಾರೆ. ಒಂದಿಷ್ಟು ಭಾಳ ಕಾಲ ಇನ್ನೂ ಸ್ವಲ್ಪ ದಿವಸ ಹೋಗ್ತಿದ್ರೆ ನಂತರ ದಿವಾಳಿ ಪಾಲಂ ರೊಕ್ಕ ಇಲ್ಲ ಅಂದಾಗ ನಾವೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ನಿಮ್ಮ ರೈತರ ಬ್ಯಾಂಕ್ ಹಾಳಾಗಿ ಹೋಗಿಬಿಡ್ತದೆ. ಅದು ಸಾಧ್ಯತೆಗಳಿದ್ದಾವಲ್ಲೆಲ್ಲ. ಇಲ್ಲೆಲ್ಲ ಈಗ ಏನಿದ್ದಲ್ಲ ಒಬ್ಬರನ್ನ ಬಟ್ ಮಾಡಿ ಹೇಳ್ತಾ ಇಲ್ಲ ನಾನು, ಎಲ್ಲರೂ ಅವರೇ ಇದ್ದಾರೆ. ಎಷ್ಟು ದುಡ್ಡು ಖರ್ಚು ಮಾಡ್ತಾರೋ, PKP ಸದಸ್ಯರು ಎಬ್ಬಿಸ್ಕೊಂಡು ಹೋಗ್ತಾರೋ, ಹೋಗಿ ಮುಚ್ಚಿಡ್ತಾರೋ, ಎಲೆಕ್ಷನ್ ಟೈಮ್ ತೊಗೊಂಬರ್ತಾರೋ, ಅವ್ರು ಎಲ್ಲರೂ ಕೊಡ್ತಾರೋ ಅಂತ ಈ ದುಡ್ಡು ಅವ್ರಿಗೆ ಹೊಣತೈತಿ ಅಂದ್ರೆ ಎಷ್ಟು ಗಳಿಸಿರ್ಬೇಕು ಅವರು. ಮತ್ತು ಇವಾಗ PKPS ನಮ್ಮ ಸದಸ್ಯರು ಮಾರ್ಕೊಳ್ತಾರೆ ಅಂದ್ರೆ ಅವ್ರ ಪರಿಸ್ಥಿತಿ ಏನಿರಬೇಕು. ನಿಜವಾಗಿಯೂ ಅವರು ಈ ರೈತ ಪರನ ನಾವು PKPS ಮೆಂಬರ್ಗಳು ಇದೆಲ್ಲ ಮತ್ತು ಚಿಂತನೆ ಮಾಡಿ ಈಗೇನು ಮಾಡಿದ್ದೀವಿ. ವಿಡಿಯೋ ನೋಡ್ತಾ ಇದ್ದೀವಿ ನಾವು, ಭಾಳಷ್ಟು ಜನ ನೋಡಿದ್ದಾರೆ. ಅದಕ್ಕೆ ಪ್ರತಿಕ್ರಿಯೆಯಾಗಿ ಇದೊಂದು ಸಣ್ಣ ವಿಡಿಯೋ ಮಾಡಿಬಿಡ್ತಾ ಇದ್ದೀವಿ. ನೋಡ್ರಿ, ಇದನ್ನು ಚರ್ಚೆ ಮಾಡೋರು ಮತ್ತು ಅದನ್ನು ಎಲ್ಲರೂ ಒಂದಾಗ ರೈತರು ಒಂದು ಮಾಡೋದು ಕೆಲಸ ಅದು ನಿಮ್ಮಿಂದ ಆಗಲಿ. ಬೆಳಗಾವಿ ರೈತರಿಂದ ರೈತ ಮಕ್ಕಳು ಒಬ್ಬರ ಹೆಸರು ಹೇಳ್ತಾ ಇಲ್ಲ, ನೀವೇನೆಲ್ಲ ಕೂಡಿದ್ರಿ ಅವ್ರ ಹೆಸರು ಹೇಳ್ತಾ ಅವ್ರ ಹೆಸರು ಹೇಳ್ಕೊಂಡು ನೀವೆಲ್ಲ ಒಂದಾಗಿ ದಿಶೆಯಲ್ಲಿ ಹೋದ್ರೆ ನಮ್ಮ MK ಹುಬ್ಬಳ್ಳಿದು ಶುಗರ್ ಫ್ಯಾಕ್ಟ್ರಿ ಲಾಸ್ ಆಗೋದು ಯಾವುದು ಲಾಸ್ ಆಗೋದಿಲ್ಲ. ಸಹಕಾರ ಸಂಘದ ಎಲ್ಲ ಶುಗರ್ ಫ್ಯಾಕ್ಟ್ರಿ ಹೆಚ್ಚು ಲಾಸ್ ಆಗಿದ್ದಾವೆ. ಕಾರಣ ಅಂದ್ರೆ ನಮ್ಮ ತಿಕ್ಕಾಟ, ರೈತರಲ್ಲಿ ತಿಕ್ಕಾಟ. ನಾನು ತಿಂದ್ರು ನೀನು ಹೇಳ್ತಿದ್ನು ಅಂದಾಗ ರಾಜಕಾರಣಿಗಳು ಬಂದು ಸೇರಿಕೊಂಡು ನಿಮ್ಮನ್ನ ಜಗಳ ಹಚ್ಕೊಂಡು ಅಲ್ಲಿ ವ್ಯಾಪಾರಿಗಳು ಬರ್ತಾರೆ, ಅವ್ರಿಗೆ ಲಾಭ ಇರ್ತದೆ. ನಿಮ್ಮ ಜಗಳ ಹಚ್ಚಿ ಹೋಗಿಬಿಡ್ತಾರೆ. ನೀವು ಸಾಲದಾಗ ಒದ್ದಾಡ್ರಿ. ಇವತ್ತು ಕತ್ತಿಯವ್ರನ್ನ ಜಾರಕಿಹೊಳಿ ಅವರು ಟೀಕೆ ಮಾಡ್ತಾರೆ, ಜಾರಕಿಹೊಳಿ ಅವ್ರನ್ನ ಕತ್ತಿಯವ್ರು ಟೀಕೆ ಮಾಡ್ತಾರೆ. ಹಂಗೆ ಉಳಿದ ಕಡೆನೂ ನಾಡಿನ ತುಂಬ ಟೀಕೆ ಮಾಡೋದೇನಿಲ್ಲ, ಆಗೋದಿಲ್ಲ. ನೀವು ಜಾಯಿಂಟಾಗಿ ಕೂತ ಚರ್ಚೆ ಮಾಡಿ ನಾವು ಹೆಂಗೆ ಉಳಿಸ್ಕೋಬೇಕಿದ್ದನ್ನು ನಾನು ನಿಮಗೆ ಬಿಟ್ಟು ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ತಿಳಿಸ್ಬೇಡ್ರಿ. H60 ನ್ಯೂಸ್ ಅರ್ಥತೆ ಸೀತಾರಾಮಯ್ಯ ಸತ್ಯದ ಕೈಗೊಂಡ ವಂದನೆಗಳು.